ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಎಲ್ಲ ಮಾಧ್ಯಮದವ್ರಿಗೂ ಕೂಡ ನಮಸ್ಕಾರಗಳು. ಇವತ್ತು ದಸರಾ ಕಾರ್ಯಕಾರಿ ಸಮಿತಿಯವ್ರದ್ದು ಒಂದು ಸಭೆ ಇತ್ತು. ಈ ಒಂದು ಸಭೆಯ ಮುಖ್ಯ ಅಜೆಂಡಾ ಇದ್ದಿದ್ದೇನಪ್ಪ ಅಂತಂತಂದರೆ, ಕಾರ್ಯಕಾರಿ ಸಮಿತಿಯಲ್ಲಿ ಉಪಸಮಿತಿಗಳನ್ನು ರಚನೆ ಮಾಡಿ ಆ ಉಪಸಮಿತಿಗಳಿಗೆ ನಮ್ಮ ಅಧಿಕಾರಿಗಳನ್ನು ಕಾರ್ಯಾಧ್ಯಕ್ಷಗಳು ಮತ್ತು ಸದಸ್ಯರನ್ನಾಗಿ ಮಾಡಿ ಪ್ರತಿಯೊಂದು ಉಪಸಮಿತಿಗೂ ಕೂಡ ಒಂದೊಂದು ಜವಾಬ್ದಾರಿ ವಹಿಸುವಂಥ ಒಂದು ಅಜೆಂಡಾ ಇತ್ತು. ಅದರ ಜೊತೆಗೆ ನಮ್ಮ ಮೈಸೂರು ಜಿಲ್ಲೆಯ ಎಲ್ಲ ಶಾಸಕರು, ವಿಧಾನ ಪರಿಷತ್ತಿನ ಸದಸ್ಯರು, ಬೇರೆ ನಿಗಮ ಮಂಡಳಿಗಳ ಅಧ್ಯಕ್ಷರುಗಳು ಅವ್ರನ್ನೆಲ್ಲ ಕರೆದು ಮತ್ತೊಮ್ಮೆ ಅವರಿಂದ ಸಲಹೆಗಳನ್ನು ಪಡೆಯಲಾಗಿತ್ತು. ಸೊ ಅವ್ರ ಸಲಹೆಗಳನ್ನು ಕೊಟ್ಟಿದ್ದಾರೆ. ಅವ್ರ ಸಲಹೆಗಳನ್ನು ನಾವು ಪರಿಗಣಿಸಿ ಯಾವುದನ್ನು ಕೂಡ ನಾವು ಇಂಪ್ಲಿಮೆಂಟ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಈ ವರ್ಷ ಅದನ್ನು ಇಂಪ್ಲಿಮೆಂಟ್ ಮಾಡ್ತೇವೆ. ಮತ್ತು ಕಾರ್ಯಕಾರಿ ಸಮಿತಿ ಉಪಸಮಿತಿಗಳನ್ನು ರಚನೆ ಮಾಡಿ ಅದಕ್ಕೆ ಅಧಿಕಾರಿಗಳನ್ನು ಕಾರ್ಯಾಧ್ಯಕ್ಷರನ್ನಾಗಿ ಮತ್ತು ಸದಸ್ಯರನ್ನಾಗಿ ಕೂಡ ನೇಮಕ ಮಾಡಿದ್ದೇವೆ. ಎಷ್ಟು ಉಪಸಮಿತಿಗಳಿಗೆ? 17 ಉಪಸಮಿತಿಗಳಿವೆ. ಇನ್ನೊಂದು ಹೊಸ ಉಪಸಮಿತಿ ಆಗ್ಬೋದು. ಕಂಬಳ ಏನಾದರೂ ಮಾಡಬೇಕು ಅಂತ ತೀರ್ಮಾನ ಇದ್ದರೆ ಅದಕ್ಕೊಂದು ಉಪಸಮಿತಿಯನ್ನು ಮಾಡಬೇಕಾಗತ್ತೆ. ಈಗ ಅಧಿಕಾರಿಗಳದ್ದು ಮಾತ್ರ ಅಥವಾ ಜನಪ್ರತಿನಿಧಿಗಳ ಸಮಿತಿಗಳು ಆಗುತ್ತಾ? ಇದು ಅಧಿಕಾರಿಗಳದ್ದು. ಇದು ಕಾರ್ಯಕಾರಿ ಅಂದರೆ ಎಕ್ಸಿಕ್ಯೂಷನ್ ಕಮಿಟಿ ಇದು. ಸೊ ಇದಕ್ಕೆ ಅಧಿಕಾರಿಗಳನ್ನು ಮಾತ್ರ ಕಾರ್ಯಾಧ್ಯಕ್ಷ ಮತ್ತು ಸದಸ್ಯರನ್ನಾಗಿ ಮಾಡಿದ್ದೇವೆ. ಇಲ್ಲ, ಇನ್ನೂ ಕನ್ಫರ್ಮ್ ಆಗಿಲ್ಲ. ಅಂತಿಮವಾಗಿ ತೀರ್ಮಾನ ಆಗುತ್ತೆ, ಇನ್ನೂ ಸಮಯ ಇದೆ. ಸೊ ಹಾಗಾಗಿ ಮುಖ್ಯಮಂತ್ರಿಗಳ ಸೂಚನೆ ಕೊಟ್ಟ ತಕ್ಷಣ ಅದ್ರ ಬಗ್ಗೆ ತೀರ್ಮಾನ ಆಗುತ್ತೆ. ಸ್ಥಳ ಈಗಾಗಲೇ ನೋಡಿದ್ದಾರೆ. ಅಕಸ್ಮಾತ್ ಏನಾದರೂ ಕಂಬಳ ಮಾಡಬೇಕು ಅಂತ ಹೇಳಿದ್ರೆ ಅದನ್ನು ಎಲ್ಲಿ ಮಾಡಬೇಕು ಅನ್ನೋದಕ್ಕೆ ಸ್ಥಳನೂ ಕೂಡ ನೋಡಿದ್ದಾರೆ. ಸಾತ್ಗಳಲ್ಲಿ ಎಲ್ಲಿ ಸೈಕ್ಲಿಂಗ್ ವೆಲೋಡ್ರೋಮ್ ಮಾಡಬೇಕು ಅಂದ್ಕೊಂಡಿದ್ದೀವಿ, ಆ ಜಾಗದಲ್ಲೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಪ್ರಮುಖವಾಗಿ ಏನೆಲ್ಲ ಸಲಹೆಗಳು ಬಂದಿದೆ ಅಂತ ಮುಖ್ಯವಾಗಿ ಅದೇ, ಈಗ ಮಹಿಳೆಯರ ಸುರಕ್ಷತೆ ಇರಬೇಕು, ಹೆಚ್ಚೆಚ್ಚು ಶೌಚಾಲಯಗಳಿರಬೇಕು, ಕ್ರೀಡಾ ಸಮಿತಿಯಲ್ಲಿ ಇನ್ನು ಕ್ರೀಡೆಗಳನ್ನು ಇನ್ನೂ ಹೆಚ್ಚು ದೊಡ್ಡ ಮಟ್ಟದಲ್ಲಿ ಮಾಡಬೇಕು, ಎಲ್ಲ ತಾಲೂಕವ್ರನ್ನ ಕರಿಬೇಕು, ಮತ್ತು ತಾಲೂಕು ಮಟ್ಟದಲ್ಲೂ ಕೂಡ ಬೇರೆ ಬೇರೆ ತಾಲೂಕುಗಳಲ್ಲೂ ಕೂಡ ಕ್ರೀಡೋತ್ಸವಗಳನ್ನು ಮಾಡಬೇಕು. ಹೀಗೆ ಹಲವಾರು ಸಲಹೆಗಳು ಬಂದವು. ಈಗ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ಲಿಕ್ಕೆ ಪ್ರಚಾರಕ್ಕೆ ಪ್ಲಾನ್ಸ್ಗಳಿದೆಯಾ ಏರ್ಪೋರ್ಟ್ಗಳಲ್ಲಿ ಅಥವಾ ಬೇರೆ ಬೇರೆ ಕಡೆಗಳಲ್ಲಿ ಪ್ಲಾನ್ಸ್? ಇಲ್ಲ, ಪ್ರತಿ ಬಾರಿ ಕೂಡ ಅದನ್ನು ಯೋಚನೆ ಮಾಡ್ತಿರ್ತೀವಿ. ಈಗಲೂ ಕೂಡ ಈ ಸರಿ ಕೂಡ ಎಷ್ಟು ಬಜೆಟ್ ಇರುತ್ತೆ ಅನ್ನೋದ್ರ ನೋಡಿ ನಾವು ಆದಷ್ಟು ಅದನ್ನು ಪ್ರಚಾರ ಮಾಡುವಂಥ ಪ್ರಯತ್ನ ಮಾಡ್ತೀವಿ. ಈಗಾಗಲೇ ಹೈಪವರ್ ಕಮಿಟಿ ಮೀಟಿಂಗ್ಗಳಲ್ಲಿ ಸದಸ್ಯರುಗಳು ತಮ್ಮ ಸಲಹೆಗಳನ್ನು ಕೊಟ್ಟಿರ್ತಾರೆ. ಮತ್ತು ನಮ್ಮ ಶಾಸಕರು ಕೂಡ ಮುಖ್ಯಮಂತ್ರಿಗಳನ್ನು ಭೇಟಿಯಾದಾಗ ಅವರು ಕೂಡ ವೈಯಕ್ತಿಕವಾಗಿ ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿರ್ತಾರೆ. ಅದನ್ನೆಲ್ಲ ಪರಿಗಣಿಸಿ ಮುಖ್ಯಮಂತ್ರಿಗಳು ಅಂತಿಮವಾಗಿ ಯಾರು ಉದ್ಘಾಟಕರಾಗಬೇಕು ಅಂತ ತೀರ್ಮಾನ ಮಾಡ್ತಾರೆ. ಎಲ್ಲ ಮಾಧ್ಯಮದವ್ರಿಗೂ ಕೂಡ ನಮಸ್ಕಾರಗಳು. ಇವತ್ತು ದಸರಾ ಕಾರ್ಯಕಾರಿ ಸಮಿತಿಯವ್ರದ್ದು ಒಂದು ಸಭೆ ಇತ್ತು. ಈ ಒಂದು ಸಭೆಯ ಮುಖ್ಯ ಅಜೆಂಡಾ ಇದ್ದಿದ್ದೇನಪ್ಪ ಅಂತಂತಂದರೆ, ಕಾರ್ಯಕಾರಿ ಸಮಿತಿಯಲ್ಲಿ ಉಪಸಮಿತಿಗಳನ್ನು ರಚನೆ ಮಾಡಿ ಆ ಉಪಸಮಿತಿಗಳಿಗೆ ನಮ್ಮ ಅಧಿಕಾರಿಗಳನ್ನು ಕಾರ್ಯಾಧ್ಯಕ್ಷಗಳು ಮತ್ತು ಸದಸ್ಯರನ್ನಾಗಿ ಮಾಡಿ ಪ್ರತಿಯೊಂದು ಉಪಸಮಿತಿಗೂ ಕೂಡ ಒಂದೊಂದು ಜವಾಬ್ದಾರಿ ವಹಿಸುವಂಥ ಒಂದು ಅಜೆಂಡಾ ಇತ್ತು. ಅದರ ಜೊತೆಗೆ ನಮ್ಮ ಮೈಸೂರು ಜಿಲ್ಲೆಯ ಎಲ್ಲ ಶಾಸಕರು, ವಿಧಾನ ಪರಿಷತ್ತಿನ ಸದಸ್ಯರು, ಬೇರೆ ನಿಗಮ ಮಂಡಳಿಗಳ ಅಧ್ಯಕ್ಷರುಗಳು ಅವ್ರನ್ನೆಲ್ಲ ಕರೆದು ಮತ್ತೊಮ್ಮೆ ಅವರಿಂದ ಸಲಹೆಗಳನ್ನು ಪಡೆಯಲಾಗಿತ್ತು. ಸೊ ಅವ್ರ ಸಲಹೆಗಳನ್ನು ಕೊಟ್ಟಿದ್ದಾರೆ. ಅವ್ರ ಸಲಹೆಗಳನ್ನು ನಾವು ಪರಿಗಣಿಸಿ ಯಾವುದನ್ನು ಕೂಡ ನಾವು ಇಂಪ್ಲಿಮೆಂಟ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಈ ವರ್ಷ ಅದನ್ನು ಇಂಪ್ಲಿಮೆಂಟ್ ಮಾಡ್ತೇವೆ.